ನಮಸ್ಕಾರ ಸ್ನೇಹಿತರೆ. ಇವತ್ತು ಸೋಮವಾರ, ಎಲ್ಲರಿಗೂ ಕೂಡ ಸೋಮವಾರದ ಶುಭಾಶಯಗಳು. ವಿಚಾರ ಏನಂತಂದರೆ, ಸೋಮವಾರ ಬಂತು ಅಂದರೆ ಎಲ್ಲರೂ ನಿಮಗೆ ಹೆಲ್ತ್ ಟಿಪ್ಸ್ ಕೊಡಬೇಕು ಅನ್ನೋದು ನನ್ನ ಆಸೆ. ಇವತ್ತಿನ ಹೆಲ್ತ್ ಟಿಪ್ಸ್ ಏನಂತಂದರೆ, ನಾನು ಈಗಷ್ಟೇ ಸ್ನಾನ ಮಾಡ್ಕೊಬಂದೆ ಆಯಿತಾ. ವಾರಕ್ಕೆ ಒಂದು 3-4 ದಿನ ನಾನು ತಲೆಗೆ ಸ್ನಾನ ಮಾಡ್ತೀನಿ, ಡೈಲಿ ಮೈಗೆ ಸ್ನಾನ ಮಾಡ್ತೀನಿ. ಇದರಲ್ಲೇನಿದೆ ವಿಶೇಷತೆ ಅಂತಂದರೆ, ಇದೇ ವಿಚಾರ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಏನಂತಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿ ಹರಿದಾಡ್ತಾ ಇತ್ತು, ನೋಡಿದೆ. ಹಾಗೆ ಬಿಸಿನೀರು ಸ್ನಾನ ಒಳ್ಳೆಯದಾ, ತಣ್ಣೀರು ಸ್ನಾನ ಒಳ್ಳೆಯದಾ? ಇದು ಯಾವ ಒಳ್ಳೆ ವಿಚಿತ್ರ ಪ್ರಶ್ನೆ ಅಂತ ನಿಮ್ಗೆ ಅನಿಸ್ಬೋದು. ಇದರಲ್ಲಿ ಏನಿದೆ, ಬಿಸಿನೀರು ಬೇಕಾದ್ರೆ ಬಿಸಿನೀರು ಸ್ನಾನ ಮಾಡಿ, ತಣ್ಣೀರು ಬೇಕಾದ್ರೆ ತಣ್ಣೀರು ಸ್ನಾನ ಮಾಡಿ ಅಂತೇಳಿ. ಆದರೆ ಇದರಲ್ಲಿ ಒಂದು ಸೈನ್ಸ್ ಅಡಗಿದೆ. ಹಾಗೆ ಆಯುರ್ವೇದ ಡಾಕ್ಟರ್ ಏನು ಹೇಳ್ತಾರೆ ಮತ್ತು ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಅನ್ನೋದೊಂದು ವಿಚಾರ ಚರ್ಚೆಯಲ್ಲಿದೆ. ಏನಂತಂದರೆ, ಆ್ಯಕ್ಚುಲಿ ಬಿಸಿನೀರು ಸ್ನಾನದಲ್ಲಿ ಕೆಲವು ಅನುಕೂಲಗಳಿದೆ, ಅನಾನುಕೂಲವೂ ಇದೆ. ತಣ್ಣೀರು ಸ್ನಾನದಲ್ಲೂ ಕೂಡ ಅನುಕೂಲ ಇದೆ, ಅನಾನುಕೂಲ ಇದೆ. ಏನಂತಂದರೆ ವಿಚಾರ ನಿಮಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಅಥವಾ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ನನ್ನ ಭಾಷೆಯಲ್ಲಿ ನನ್ನ ಅನುಭವದಲ್ಲಿ ನಿಮ್ಗೆ ಹೇಳ್ತೀನಿ. ನಾನು ಎರಡನ್ನೂ ಕೂಡ ಓದಿ ತಿಳ್ಕೊಂಡು ರಿಸರ್ಚ್ ಪೇಪರ್ಗಳನ್ನು ನೋಡಿ ನಿಮಗೆ ಹೇಳ್ತಾ ಇದ್ದೀನಿ. ಏನಂತಾರೆ, ನಾವು ಚಿಕ್ಕವರಾಗಿದ್ದಾಗ, ಚಿಕ್ಕ ಪಾಪು ಅಂದರೆ ಹುಟ್ಟಿದಾಗಿನಿಂದ ಸುಮಾರು 1 ವರ್ಷ 2 ವರ್ಷ ತನಕ ತುಂಬ ಬಿಸಿನೀರು ಸ್ನಾನ ಮಾಡ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಹಿತ್ತಾಳೆ ಹಂಡೆ ಇದೆ, ಸೌದೆ ಒಲೆ ಹಂಡೆ, ಅದರಲ್ಲಿ ತುಂಬ ಬಿಸಿಯಾಗಿ ಕಾಯಿಸ್ತೀನಿ. ನಮ್ಮ ತಾಯಂದರು ಅಜ್ಜಿಯಂದರು ನಮಗೆ ಬಿಸಿನೀರು ಸ್ನಾನ ಮಾಡ್ತಾರೆ. ಕಾರಣ ಏನಂತಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಶೀತ ಹೋಗಲಿ ಮತ್ತು ಕಫ ಕಟ್ತಾ ಇರಲಿ ಅಂತೇಳಿ, ಆಯಿತಾ. ಅದು ಒಂದು ಪಾರ್ಟು. ಅದನ್ನೇ ಬಿಟ್ಟು ದೊಡ್ಡವರಾದಾಗ ನಾವೇನು ಮಾಡ್ತಾಯಿದ್ವಿ, ತುಂಬ ಬಿಸಿನೀರನ್ನು ಸ್ನಾನ ಮಾಡ್ತಾಯಿದ್ವಿ. ಬಟ್ ಇದು ಆ್ಯಕ್ಚುಲಿ ತಪ್ಪು. ಕಾರಣಗಳಿದೆ ಏನು ಅಂತ ನೋಡಿ. ಈಗ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಬಿಸಿನೀರು ಸ್ನಾನ ಮಾಡಿದ್ರೆ ಏನು ಅನಾನುಕೂಲ ಆಗುತ್ತೆ ಅಂತೇಳಿ. ಬಿಸಿನೀರು ಸ್ನಾನ ಮಾಡಿದ್ರೆ ಸಡನ್ನಾಗಿ BP ಕಡಿಮೆ ಆಗುತ್ತಂತೆ, ಮತ್ತು ಸ್ಕಿನ್ನಲ್ಲಿರ್ತಕ್ಕಂಥ ಆಯಿಲು ಕಂಟೆಂಟು ಹೋಗುತ್ತಂತೆ, ಮತ್ತು ಸ್ಕಿನ್ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕೂದಲು ಉದುರುವ ಸಂದರ್ಭಗಳಿದೆ ಅಂತ ಸೈನ್ಸ್ ಹೇಳುತ್ತೆ. ಮಾಡರ್ನ್ ಸೈನ್ಸ್ ಆಗ್ಬೋದು ಅಥವಾ ಆಯುರ್ವೇದ ಡಾಕ್ಟರ್ಗಳು ಕೂಡ ಇದನ್ನು ಪ್ರತಿಪಾದಿಸ್ತಾರೆ. ಇದು ಕೆಲವೊಂದು ಸತಿ ನಮಗೂ ಕೂಡ ಅನುಭವ ಆಗಿದೆ, ನಿಮ್ಗೆ ಅನಿಸಿರ್ಬೋದು. ಈಗ ನೋಡಿ, ನಾನು ಬಿಸಿನೀರು ಸ್ನಾನ ಮಾಡಿದಾಗ ಫುಲ್ಲು ಡ್ರೈ ಸ್ಕಿನ್ ಆಗ್ಬಿಡುತ್ತೆ, ಒಂದು ಬಿಳಿ ಇದು ಬರುತ್ತೆ ಗೊತ್ತಾ. ನಾನೀಗ ತಣ್ಣೀರು ಸ್ನಾನ ಮಾಡಿದ್ದೀನಿ, ಈಗೇನಿಲ್ಲ. ಬಟ್ ಮೊದಲು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಯಾರಾದರೂ ಬಿಸಿನೀರು ಸ್ನಾನ ಮಾಡಿದ್ರೆ ವೈಟ್ಗೆ ಪ್ಯಾಚಸ್ ಬರ್ತವೆ. ಏನಕ್ಕೆ ಅಂತಾರೆ, ಆಯಿಲ್ ಕಂಟೆಂಟ್ ಎಲ್ಲ ಹೊರಟಾಗುತ್ತೆ. ಬಿಸಿನೀರು ಹಾಕ್ದಾಗ ಏನಾಗುತ್ತೆ, ಆಯಿಲ್ ಹೊರಟಾಗುತ್ತೆ. ಆವಾಗ ನಿಮಗೆ ಇರಿಟೇಷನ್ ಇವೆಲ್ಲ ಆಗುವಂತಹ ಸಂದರ್ಭಗಳಿದೆ. ಎರಡನೇ ವಿಚಾರ ಬಂದ್ಬಿಟ್ಟು, ಸಡನ್ನಾಗಿ BP ಕಡಿಮೆ ಆಗುತ್ತೆ ಅಂತ ಒಂದು ವರದಿ ಇದೆ. ಅದು ನಿಜ ಇದ್ರೆ ಅದಕ್ಕೆ ಸೈನ್ಸ್ ರೀಸನ್ ಇದೆ. ಅದನ್ನು ನೀವು ಆರ್ಟಿಕಲ್ ಓದಿ, ಯಾಕೆ ಹಾಟ್ ವಾಟರ್ ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಅದನ್ನು ಓದ್ಕೊಳ್ಳಿ. ನಾನು ಓದಿರೋದೇ ನಿಮ್ಗೆ ನೇರವಾಗಿ ವಿಚಾರ ಹೇಳ್ತಾನೆ, ಯಾಕೆಂದರೆ ಆದಷ್ಟು ನೀವು ಅಳವಡಿಸ್ಕೊಳ್ಳಿ ಅನ್ನೋದು ನಮ್ಮ ಅನಿಸಿಕೆ. ಎರಡನೇ ವಿಚಾರ ಬಂದ್ಬಿಟ್ಟು, ಇನ್ನು ಬಿಸಿನೀರಿನಿಂದ ಅನುಕೂಲವೂ ಇದೆ. ಏನಂತಂದರೆ, ಈಗ ಉದಾಹರಣೆಗೆ ನಿಮಗೆ ತುಂಬ ದಣಿದು ಬಂದಿರ್ತೀರಿ, ಹೊಲದಲ್ಲಿ ಕೆಲಸ ಮಾಡಿ, ಅಂಗಡಿಗಳಲ್ಲಿ ಕೆಲಸ ಮಾಡಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ, ಮೂಟೆ ಹೊತ್ತು ಕಾರ್ಮಿಕರೆಲ್ಲ ಕೆಲಸ ಮಾಡಿ ಬಂದಿರ್ತೀರಿ. ಆ ಟೈಮಲ್ಲಿ ನೀವು ಬಿಸಿನೀರು ಸ್ನಾನ ಮಾಡಿದ್ರೆ ನಿಮಗೆ ರಿಲ್ಯಾಕ್ಸ್ ಸಿಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಇದೊಂದು ವಿಚಾರ. ಈಗ ತಣ್ಣೀರಿಗೆ ಬರ್ತೀನಿ. ತಣ್ಣೀರು ಸ್ನಾನದ ಏನು ಅನಾನುಕೂಲ ಅಂತಂದರೆ, ಇದು ಸಡನ್ನಾಗಿ BP ರೈಸ್ ಮಾಡುತ್ತಂತೆ. ಬಟ್ ಇದೊಂದು ಬಿಟ್ಟರೆ ನಾನು ಬೇರೆ ಏನು ಅನಾನುಕೂಲಗಳನ್ನು ಅಷ್ಟಾಗಿ ನಾನು ನೋಡಲಿಲ್ಲ. ಮತ್ತೆ ಒಂದು ಕಾಲ್ ಬಂತು, ಹಾಗಾಗಿ ಕಟ್ ಮಾಡಿದೆ. ಇನ್ನು ತಣ್ಣೀರಲ್ಲಿ ತುಂಬ ಅನುಕೂಲಗಳು ಜಾಸ್ತಿ ಇದೆ. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವೇನೋ ಬಿಸಿನೀರು ಸ್ನಾನ ಮಾಡಿಬಿಟ್ರೆ ನಿದ್ರೆ ಬಂದಂಗೆ ಆಗುತ್ತೆ, ಮಲ್ಕೋಬೇಕು ಅಂತ ಅನಿಸುತ್ತೆ. ಅದ್ರ ಬದಲಿಗೆ ನೀವು ತಣ್ಣೀರು ಸ್ನಾನ ಮಾಡಿದ್ರೆ ಒಳ್ಳೆ ನಿಮಗೆ ಎನರ್ಜಿ ಬರುತ್ತೆ, ಒಂಥರ ಆಕ್ಟಿವ್ ಆಗಿಬಿಡ್ತೀರಿ. ಹಾಗಾಗಿ ತಣ್ಣೀರಿಂದ ತುಂಬ ಅನುಕೂಲಗಳಿರುತ್ತೆ, ನಿಮಗೆ ಒಂಥರ ಚೆನ್ನಾಗಿರುತ್ತೆ. ತಣ್ಣೀರು ಸ್ನಾನ ಯಾವಾಗಲೂ ಕೂಡ ಗುಡ್. ಹಾಗಾಗಿ ದಯವಿಟ್ಟು ಜಾಸ್ತಿ ತಣ್ಣೀರು ಸ್ನಾನನೇ ಮಾಡಿ. ಬಟ್ ಈಗ ನೈಟು ದಣಿದು ಬಂದಿರ್ತಲ್ಲ, ಬಿಸಿನೀರು ಸ್ನಾನವನ್ನು ಆದಷ್ಟು ನೈಟ್ ಮಾಡಬೇಕು ಅಂತ ಕೆಲವು ಆಯುರ್ವೇದ ಡಾಕ್ಟರ್ಗಳು ಹೇಳ್ತಾರೆ. ಯಾಕೆ ಅಂತಾರೆ, ಅವಾಗ ತಾನೇ ದಣಿದು ಬಂದಿರ್ತೀರಿ, ಹೊಲದಿಂದ ಅಂಗಡಿಗಳಿಂದ ಎಲ್ಲ ಕಡೆಯಿಂದ ಬಂದು ದಣಿವಾಗಿರುತ್ತೆ. ಆ ಟೈಮಲ್ಲಿ ನೀವು ಬಿಸಿನೀರು ಸ್ನಾನ ಮಾಡಿದ್ರೆ ಒಳ್ಳೆ ರಿಲ್ಯಾಕ್ಸ್ ಸಿಗುತ್ತೆ, ಒಳ್ಳೆ ನಿದ್ರೆ ಮಾಡ್ಬೋದು. ಆದರೆ ತಣ್ಣೀರು ಸ್ನಾನ ಒಳ್ಳೆಯದಲ್ಲ ನೈಟು. ಆದಷ್ಟು ಕಡಿಮೆ ಅಂದರೆ ಉಗುರು ಬೆಚ್ಚ ಮಾಡ್ಬೋದು ಬೇಕಾದ್ರೆ, ತುಂಬ ತಣ್ಣೀರು ಬದಲಿಗೆ ಉಗುರು ಬೆಚ್ಚ. ಆದರೆ ಬೆಳಗಿನ ಟೈಮು ತಣ್ಣೀರು ಸ್ನಾನ. ಬೆಳಿಗ್ಗೆ ಟೈಮ್ ಹೆಂಗುರು ಅಷ್ಟು ಚಳಿ ಆಗ್ತಾ ಇರುತ್ತೆ. ಈವನ್ ಬೇಸಿಗೆ ಕಾಲದಲ್ಲೂ ಕೂಡ ಒಂದು ಸ್ವಲ್ಪ ಚಳಿ ಇದ್ದೇ ಇರುತ್ತೆ. ಹೆಂಗೆ ತಣ್ಣೀರು ಸ್ನಾನ ಮಾಡೋಕ್ಕಾಗುತ್ತೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲವೂ ಸಾಗುತ್ತೆ. ನಾನು ಹೇಗೆ ಮಾಡ್ತೀನಿ ಅಂತೇಳಿ ನಿಮಗೆ ಇವಾಗ ಹೇಳ್ತೀನಿ. ನಾನೇನು ಮಾಡ್ತೀನಿ ಅಂತಾರೆ, ನೈಟ್ ಯೂಶ್ವಲಿ ನಮ್ಮದು ಸ್ನಾನ ಕಡಿಮೆ, ಯಾವತ್ತೋ ಅಪರೂಪಕ್ಕೆ. ಆದರೆ ಬೆಳಗಿನ ಜಾವದಲ್ಲಿ ನಾನು 4 ಗಂಟೆಗೆ ಎದ್ದು ವ್ಯಾಯಾಮ ಎಲ್ಲ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ನಾನೇನು ಮಾಡ್ತೀನಿ ಅಂದರೆ, ತುಂಬ ಚಳಿ ಇದ್ದರೆ ಸ್ವಲ್ಪ ಉಗುರು ಬೆಚ್ಚ ಮಾಡ್ಕೋತೀನಿ. ತುಂಬ ಉಗುರು ಬೆಚ್ಚ ಮಾಡ್ಕೊಳ್ಳಲ್ಲ, ಉಗುರು ಬೆಚ್ಚಕ್ಕಿಂತ ಕಡಿಮೆನೇ ಮಾಡ್ಕೋತೀನಿ. ಕಡಿಮೆ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಪ್ರಾಕ್ಸಿಮೇಟ್ಲಿ 5 to 7 minutes ಅಂತ ಅಂದ್ಕೊಂಡ್ರು ಕೂಡ ಗ್ರ್ಯಾಜುವಲಿ ನಾನೇನು ಮಾಡ್ತೀನಿ, ಆ ಉಗುರು ಬೆಚ್ಚಗಿರೋ ನೀರನ್ನ ತಣ್ಣು ಮಾಡ್ಕೊಳ್ತಾ ಬರ್ತೀನಿ.
ಕೊನೆಯ 1 ನಿಮಿಷ, ಇದನ್ನು ಆಯುರ್ವೇದ ಡಾಕ್ಟರ್ ಕೂಡ ಹೇಳಿದ್ದಾರೆ, ಕೊನೆಯ 1 ನಿಮಿಷ ಈಸ್ ವೆರಿ ಇಂಪಾರ್ಟೆಂಟು. ನೀವು ತಣ್ಣೀರು ಸ್ನಾನನೇ ಮಾಡಬೇಕು. ಬಿಸಿನೀರು ಸ್ನಾನ ಮಾಡಿರ್ತೀರಿ, ಉಗುರು ಬೆಚ್ಚ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ನಾನ, ಕೊನೆಯ 1 ನಿಮಿಷ ತಣ್ಣೀರು ಸ್ನಾನನೇ ಮಾಡಬೇಕಂತೆ. ಹಾಗಾಗಿ ನಾನೇನು ಮಾಡ್ತೀನಿ, ಗ್ರ್ಯಾಜುವಲಿ ಕಡಿಮೆ ಮಾಡಿಕೊಂಡು ಕೊನೆಯ 2 ನಿಮಿಷ, 1 ನಿಮಿಷ 2 ನಿಮಿಷ ಸಂಪೂರ್ಣವಾಗಿ ಆ ಟ್ಯಾಪ್ ವಾಟರ್ ಎಷ್ಟಿರುತ್ತೋ ಅಷ್ಟಕ್ಕೆ ನಾನು ಸ್ನಾನ ಮಾಡ್ತೀನಿ. ಯಾವುದೇ ರೀತಿಯ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ಚಳಿ ಇರ್ತದಲ್ಲ, ಒಂದು ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಸ್ನಾನ ಮಾಡಿ ಗ್ರ್ಯಾಜುವಲಿ ಕಡಿಮೆ ಮಾಡಿಬಿಡ್ತೀನಿ. ಯಾವ ಥರ ನನಗೆ ಶೀತ ಆಗಿದೆ, ಒಂದು ಸ್ವಲ್ಪ ಕಫ ಕಟ್ಟಿದೆ, ಏನಾದ್ರು ಒಂದು ದೇಹಕ್ಕೆ ಬಿಸಿ ಬೇಕು ಅಂತ ಅನಿಸ್ತಾ ಮತ್ತು ಉಗುರು ಬೆಚ್ಚಕ್ಕಿಂತ ಒಂಚೂರು ಬಿಸಿ ನೀರನ್ನು ಸ್ನಾನ ಮಾಡ್ತೀನಿ. ಅದರ್ವೈಸ್ ನಾನು ಆಲ್ಮೋಸ್ಟ್ ಒಂದು ರೀತಿ ತಣ್ಣೀರು ಸ್ನಾನನೇ. ಆದಷ್ಟು ದಯವಿಟ್ಟು ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ತುಂಬ ಬಿಸಿನೀರು ಸ್ನಾನ ಮಾಡೋಕ್ಕೆ ಹೋಗ್ಬಿಡಿ, ಅಥವಾ ತುಂಬ ತಣ್ಣೀರು ಸ್ನಾನ ಅಭ್ಯಾಸ ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಿಡಿ. ಉಗುರು ಬೆಚ್ಚ ಸ್ನಾನ ಮಾಡಿ, ಆದರೆ ಕೊನೆಯ 1 ನಿಮಿಷ ಅಥವಾ 1-1.5 ನಿಮಿಷ ಇದೆಯಲ್ಲ, ಕೊನೆಯ 1-1.5 ನಿಮಿಷ, ಆ 1-1.5 ನಿಮಿಷ ದಯವಿಟ್ಟು ತಣ್ಣೀರು ಸ್ನಾನ ಮಾಡಿಕೊಂಡು ಆಚೆಗೆ ಬಂದು ಫ್ರೆಶ್ ಅಪ್ ಆಗಿ. ತುಂಬ ಅನುಕೂಲ ಇದೆ, ತುಂಬ ಆರೋಗ್ಯ ಬೆನಿಫಿಟ್ಸ್ ಇದೆ. ಸೊ ಇದು ಇವತ್ತಿನ ಬಿಸಿನೀರು ಸ್ನಾನ ಒಳ್ಳೆಯದಾ, ತಣ್ಣೀರು ಸ್ನಾನ ಒಳ್ಳೆಯದಾ ಅನ್ನೋದಕ್ಕೆ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.